ಹಾಯ್ ಎವ್ರಿವನ್, ಯು ಆರ್ ವೆಲ್ಕಮ್ ಟು ಕನ್ನಡ ಡಿಸ್ಕವರಿ. ಆತ್ಮೀಯರೇ, ಪ್ರಶಸ್ತ್ ಆ್ಯಪ್ ಈಗಾಗಲೇ ನಿಮ್ಮ ಫೋನ್ನಲ್ಲೇ ಇರಬಹುದು ಅಥವಾ ಇಲ್ಲದೇ ಇದ್ದರೆ ಹೊಸದಾಗಿ ಹಾಕ್ಕೋಬೋದಾಗಿದೆ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ PRASHAST ಅಂತ ಪ್ರಶಸ್ತ್ ಅಂತ ಟೈಪ್ ಮಾಡಿದ್ರಾಯಿತು. ಅದು ನೀವು ಹೊಸದಾಗಿ ಇನ್ಸ್ಟಾಲ್ ಮಾಡ್ಕೋಬೇಕಾಗಿದೆ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ಫೋನಲ್ಲಿ ಇತ್ತು ಅಂದಾಗ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು ಅಥವಾ ಅದು ಅಪ್ಡೇಟ್ ಆಗಿ ಓಪನ್ ಅಂತ ಕೇಳುತ್ತೆ. ಆಗ ಓಪನ್ ಅಂತ ಮಾಡಿ ನಾವೀಗ ಯೂಸ್ ಮಾಡಬಹುದಾಗಿದೆ. ಈಗ ಕಡ್ಡಾಯವಾಗಿ ನಾವು ಆದೇಶದ ಪ್ರಕಾರ ಒಂದು 10 ವೀಡಿಯೋಗಳು ಬರ್ತವೆ ಎಜುಕೇಷನ್ನು ಸಂಬಂಧಿತವಾದಂಥವು, ಅವುಗಳನ್ನು ನೋಡಬೇಕಾಗಿದೆ. ಈ ರೀತಿಯಾಗಿ ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಅಂತ ಇರುತ್ತೆ ನೋಡಿ ಕೆಳಗಡೆ, ಆ ಸರ್ಚ್ ಅನ್ನೋದ್ರ ಮೇಲೆ ಈ ರೀತಿ ಟೈಪ್ ಮಾಡಿ ಆಯಿತು. ಪ್ರಶಸ್ತ್ ಆ್ಯಪ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಇಲ್ಲಿ ಕೆಳಗಡೆ ಕಾಣಿಸುತ್ತೆ. ಈಗಾಗಲೇ ಆಲ್ರೆಡಿ ಇನ್ಸ್ಟಾಲ್ಡ್ ಆಗಿದೆ. ಇನ್ಸ್ಟಾಲ್ ಹಳೇದು ಪ್ರಶಸ್ತ್ ಆ್ಯಪ್ ಇದ್ದರೂ ಸಹ ಅಪ್ಡೇಟ್ ಅಂತ ಕೇಳುತ್ತೆ, ಆಗ ಅಪ್ಡೇಟನ್ನು ಕೊಟ್ಕೊಳ್ಳಿ. ಆಮೇಲೆ ಇವಾಗ ಅದು ಹೊಸದಾಗಿ ಏನು ಮಾಹಿತಿ ತಂದಿದೆ ಅದನ್ನು ನೀವು ಬಳಸ್ಕೋಬಹುದಾಗಿದೆ. ಈಗ ಇಲ್ಲಿ ಏನು ವೆಲ್ಕಮ್ ಟು ಪ್ರಶಸ್ತ್ ಆ್ಯಪ್ ಅಂತ ಇದೆ, ಟೈಮ್ಲಿ ಐಡೆಂಟಿಫಿಕೇಷನ್ನು ಏನಿದೆ. ಈಗ ಇಲ್ಲಿ ಟ್ಯುಟೋರಿಯಲ್ ಲಾಗಿನ್ನಲ್ಲಿ ಹೋಗಬೇಕು. ಟೀಚರ್ ಅಂತ ಇಲ್ಲಿ ಸೆಲೆಕ್ಟ್ ಒಂದೇ ಆಪ್ಷನ್ ಇರುತ್ತೆ ಬಿಡಿ, ಸೆಲೆಕ್ಟ್ ಆಗುತ್ತೆ. ಆಮೇಲೆ UDIS ಕೋಡ್ ನಂಬರನ್ನ ಎಂಟ್ರಿ ಮಾಡಬೇಕು. ಸ್ಕೂಲ್ UDIS ಕೋಡ್ ನಂಬರು, UDIS ಕೋಡಿಗೆ ಲಿಂಕ್ ಆಗಿರೋ ಅಂಥ ಫೋನ್ ನಂಬರನ್ನ ಎಂಟ್ರಿ ಮಾಡಿ ಈಗ ಪ್ರಾರಂಭದಲ್ಲಿ. ಆಮೇಲೆ ಮುಂದೆ ತಿಳಿಸ್ತೀನಿ. ಮತ್ತೆ ಬೇರೆ ಬೇರೆ ಟೀಚರ್ ನೋಡಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ತೀನಿ ಮುಂದೆ. ಆಮೇಲೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಸೆಲೆಕ್ಟ್ ರೋಲ್ ಟು ಕಂಟಿನ್ಯೂ ಅಂತ ಇದೆ. ನ್ಯಾಷನಲ್ ನೋಡಲ್ ಆಫೀಸರು, ಸ್ಟೇಟ್ UT ನೋಡಲ್ ಆಫೀಸರು, ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರು, ಬ್ಲಾಕ್ ನೋಡಲ್ ಆಫೀಸರು, ಇವರೆಲ್ಲ ಸಹ ಪ್ರೋಗ್ರೆಸ್ಸನ್ನು ನೋಡಬಹುದಾಗಿದೆ. ಅವ್ರಿಗೆ ಸಂಬಂಧಪಟ್ಟಂಥ ಜಿಲ್ಲೆ ತಾಲೂಕುಗಳಲ್ಲಿ ಯಾವ ಶಾಲೆಯಲ್ಲಿ ಯಾರ್ಯಾರು ನೋಡಿದ್ದಾರೆ, ನೋಡಿಲ್ಲ, ಎಷ್ಟು ಪ್ರೋಗ್ರೆಸ್ ಆಗಿದೆ, ಎಷ್ಟು ವಿಡಿಯೋ ನೋಡಿದ್ದಾರೆ, ಅರ್ಧಕ್ಕೆ ನೋಡಿ ನಿಲ್ಲಿಸಿದ್ದಾರೆ, ಎಲ್ಲವೂ ಸಹ ಮಾಹಿತಿ ಅವರಿಗೆ ಗೊತ್ತಾಗುವ ಸಾಧ್ಯತೆ ಇರಬಹುದಾಗಿದೆ. ಆಮೇಲೆ ಇಲ್ಲಿ ಸೆಲೆಕ್ಟ್ ಯುವರ್ ರೋಲು ಅನ್ನೋದರಲ್ಲಿ ಅದು ಅವರು ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾರೆ ಬಿಡಿ. ಈಗ ನಾವು ಏನು ಮಾಡಬೇಕು ಅಂತ ಅಂದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಟೈಮ್ಲಿ ಐಡೆಂಟಿಫಿಕೇಷನ್ ಹೆಲ್ಪ್ಸ್ ಚಿಲ್ಡ್ರನ್ ರಿಸೀವ್ ದಿ ರೈಟ್, ಅದು ಮಕ್ಕಳಿಗೆ ಯೂಸ್ ಆಗುವಂತಹ ಮಾಹಿತಿ ನಮಗೆ ಸಿಗುತ್ತೆ. ಇಲ್ಲಿ ಟೀಚರ್ ಅಂತ ಒಂದೇ ಒಂದಿದೆ ಆಪ್ಷನ್ನು, ಅದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಓಕೆ, ನಿಮ್ಮ ಸ್ಕೂಲ್ನ UDIS ನಂಬರು, ಕೋಡ್ ನಂಬರನ್ನು ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ್ದೀನಿ. ಈ UDISಗೆ ಸಂಬಂಧಪಟ್ಟಂಥ ಫೋನ್ ನಂಬರು, ಲಿಂಕ್ ಆಗಿರುವಂಥ ಫೋನ್ ನಂಬರನ್ನು ಎಂಟ್ರಿ ಮಾಡಿದ್ದೀನಿ. ಸಾಮಾನ್ಯವಾಗಿ ಈಗ ನಾನು HM ಫೋನ್ ನಂಬರನ್ನೇ ಎಂಟ್ರಿ ಮಾಡಿದ್ದೀನಿ. ಆಮೇಲೆ ಬೇರೆ ಟೀಚರ್ ಹೇಗೆ ನೋಡ್ಬೋದಾದ ಸಾಧ್ಯತೆ ಇದೆ, ಮುಂದೆ ತಿಳ್ಕೊಳ್ಳೋಣ. ಈಗ OTP ಬರುತ್ತೆ, ಆವಾಗ OTPನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಈಗ ಬಂದಿದೆ ನೋಡಿ OTP, ಇದು ಒನ್ ಟೈಮ್ ಪಾಸ್ವರ್ಡ್ ಅಂತ ಕರೀತಾರೆ. ಈಗ OTP ಎಂಟರ್ ಮಾಡಿದ್ಮೇಲೆ ಅದು ಈ ರೀತಿಯಾಗಿ ಓಪನ್ ಆಗುತ್ತೆ. ಆಮೇಲೆ ನೀವು ಕ್ಯಾಪ್ಚಾ ಕೋಡನ್ನು ಸಹ ಎಂಟ್ರಿ ಮಾಡಿರ್ತೀರ, ಅದು ಅಲ್ಲೈತೆ ತೋರಿಸುತ್ತೆ ಆಪ್ಷನಲ್ಲಿ. ಆಮೇಲೆ OTP ಎಂಟ್ರಿ ಆಗಿ ಅದು ಕೊಟ್ಟ ಮೇಲೆ ಎಂಟ್ರ್ ಆದಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ವೀಡಿಯೋಸ್ಗಳೆಲ್ಲ ಕಾಣ್ತಾ ಇದ್ದಾವೆ ನೋಡಿ. ವೀಡಿಯೋಸ್ಗಳು ಎಷ್ಟು, ಸುಮಾರು 10 ವೀಡಿಯೋಗಳು, ಆಲ್ 10 ವೀಡಿಯೋಸ್ ಇದೆ. ಇನ್ ಪ್ರೋಗ್ರೆಸ್ 0 ಅಂತಿದೆ, ಪೆಂಡಿಂಗು 10 ಅಂತ ಇದೆ ನೋಡಿ ಇಲ್ಲಿ ಮೇಲ್ಗಡೆ ನೋಡಿ, ಫುಲ್ ಮೇಲ್ಗಡೆ. ಹಾಗಾಗಿ ನಾವು ಎಲ್ಲ 10 ವೀಡಿಯೋಗಳನ್ನು ಕಡ್ಡಾಯವಾಗಿ ನೋಡಬೇಕಾಗಿದೆ. ನೀವು ಯಾವ ವೀಡಿಯೋನ ಎಷ್ಟು ನಿಮಿಷ ನೋಡಿದ್ದೀರ ಅನ್ನೋ ಸಹ ರೆಕಾರ್ಡು ಸಹ ಇಲ್ಲಿ ಇರುತ್ತೆ, ದಾಖಲಾಗಿರುತ್ತೆ. ನೀವು 10 ವೀಡಿಯೋಗಳಲ್ಲಿ ಕೇವಲ 2 ನೋಡಿ 8 ನೋಡಿಲ್ಲ ಅಂದರೆ ಪೆಂಡಿಂಗ್ 8 ಅಂತ ಈ ಕಡೆ ತೋರಿಸುತ್ತೆ. ಆಮೇಲೆ ನೀವು ಲ್ಯಾಂಗ್ವೇಜನ್ನು, ಭಾಷೆಯನ್ನು ಇಲ್ಲಿ ಬಲಭಾಗದಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಹಿಂದಿ ಅಥವಾ ಇಂಗ್ಲೀಷು ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಈಗ ಇದು ನೋಡಿ, ವಿಡಿಯೋಗಳು ಇಲ್ಲಿ ಸ್ಟಾರ್ಟ್ ಮಾಡಬಹುದಾಗಿದೆ. ಹೀಗೆ ನೀವು ಇದನ್ನು ಇನ್ನೂ ದೊಡ್ಡದಾಗಿ ನಿಮ್ಮ ಮೊಬೈಲ್ನಲ್ಲಿ ಮತ್ತು ಒಂದೊಂದಾಗಿ ವಿಡಿಯೋಗಳನ್ನು ಈಗ ಆನ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಸೇವ್ ಟು ವಾಚ್ ಲೇಟರ್ ಅಂತ ಇದೆ. ನಾವು ಅರ್ಧ ನೋಡಿರ್ತೀವಿ, ಇನ್ನು ಅರ್ಧ ಆಮೇಲೆ ಕಂಟಿನ್ಯೂ ಮಾಡಿ ನೋಡಬಹುದಾಗಿದೆ. ಹಾಗಾಗಿ ಅದು ಸೇವ್ ಮಾಡಿ ಇಟ್ಕೋಬಹುದಾಗಿದೆ, ಎಲ್ಲಿವರೆಗೂ ನೋಡಿರ್ತೀವಿ ಅಲ್ಲಿವರೆಗೂ. Yes, I remember seeing a child in the playground who was having trouble walking. ಇನ್ ಪ್ರೋಗ್ರೆಸ್ ಅಂತ ಇದೆ ನೋಡಿ, ಆ ವಿಡಿಯೋನ ಎಷ್ಟು ನೋಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ಒಂದು ಮಾರ್ಕಲ್ಲಿ, ಡಯಾಗ್ರಾಮ್ ಮಾರ್ಕಲ್ಲೂ ಸಹ ತೋರಿಸೋ ಸಾಧ್ಯತೆ ಇದೆ. ಪ್ರಶಸ್ತ್ ಈಗ ನೆಕ್ಸ್ಟ್ ಏನಲ್ಲಿ ಇದು ವಿಡಿಯೋ ಬಗ್ಗೆ ಡೀಟೇಲ್ಸ್ ಎಲ್ಲ ಕಾಣಿಸ್ತದೆ. ಅಂಡರ್ಸ್ಟ್ಯಾಂಡಿಂಗ್ ದಿ, ಅಬ್ಸರ್ವಿಂಗ್ ದಿ, ಐಡೆಂಟಿಫೈಯಿಂಗ್
ಇಂಪೈರ್ಮೆಂಟ್. ವಾಚ್ ಆನ್ ದ ಟೀಚರ್ ಚಾಪ್ಟರ್ 2 ಇದು ಇಂಗ್ಲೀಷ್ ಅಂಡರ್ಸ್ಟ್ಯಾಂಡಿಂಗ್, ಅಬ್ಸರ್ವಿಂಗ್ ಆ್ಯಂಡ್ ಐಡೆಂಟಿಫೈಯಿಂಗ್. ಈಗ ಇಲ್ಲಿ ಬಹಳ ಮಹತ್ವವಾದ ವಿಚಾರಗಳು ಬರ್ತವೆ. ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಅವ್ರಿಗೆ ಈ ಒಂದು ನಾಲೆಜ್ ಜ್ಞಾನ ಸಹಾಯಕವಾಗುತ್ತೆ. ಚಾಪ್ಟರ್ 2ನಲ್ಲಿ ನೀವು ನೋಡ್ತಾ ಇದ್ದೀರಾ ಅಂಡರ್ಸ್ಟ್ಯಾಂಡಿಂಗ್, ಅಬ್ಸರ್ವಿಂಗ್ ಆ್ಯಂಡ್ ಐಡೆಂಟಿಫೈಯಿಂಗ್ ವಿಜುವಲ್ ಇಂಪೈರ್ಮೆಂಟ್ ಬಗ್ಗೆ. ನಂತರ ಮುಂದಿನ ಒಂದು ವಿಡಿಯೋ ಇಲ್ಲಿ ಇನ್ ಪ್ರೋಗ್ರೆಸ್ ಒಂದೊಂದು ವಿಡಿಯೋ 3 ನಿಮಿಷ 6 ನಿಮಿಷ ಈಗೆಲ್ಲ ಇದೆ. ಇದು ನೋಡಿ 2 ನಿಮಿಷದ 32 ಸೆಕೆಂಡ್ ಇದೆ. ಇದು 3 ನಿಮಿಷ 26 ಸೆಕೆಂಡ್ ಇದೆ ಈ ವಿಡಿಯೋ. ಚಾಪ್ಟರ್ 3 ವಿಡಿಯೋ ಇದೆಲ್ಲ ಸ್ಯಾಂಪಲ್ಲು. ಇಲ್ಲಿ ಸೆಂಟ್ರಲ್ ಮಧ್ಯದಲ್ಲಿ ಕ್ಲಿಕ್ ಮಾಡಿ ನೋಡಿ. ಮತ್ತು ಇದು ನೀವು ಶೇರ್ ಮಾಡೋ ಸಾಧ್ಯತೆ ಇದೆ. ಶೇರ್ ಮಾಡೋಕ್ಕೋದಾದರೆ ಇಲ್ಲಿ ಎಡಭಾಗದಲ್ಲಿ ಇದಿದೆ ನೋಡಿ, ಬಾಣದ ಗುರುತು ವಿಡಿಯೋ ಕೆಳಗೆ, ಅದನ್ನು ಮತ್ತೆ ಶೇರ್ ಮಾಡಬಹುದಾಗಿದೆ. ಆಮೇಲೆ ಚಾಪ್ಟರ್ 6 ಬಂದಿದ್ದೀವಿ. ಈಗ ಚಾಪ್ಟರ್ 7 ಪ್ಲೇ ಆಗ್ತಾಯಿದೆ, ನೀವು ನೋಡ್ತಾ ಇದ್ದೀರಾ. ಚಾಪ್ಟರ್ 7ನಲ್ಲಿ ಆಮೇಲೆ ಎಲ್ಲ ಎಜುಕೇಷನ್ ಬಗ್ಗೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್, ಅಬ್ಸರ್ವಿಂಗ್ ಆ್ಯಂಡ್ ಐಡೆಂಟಿಫೈಯಿಂಗ್ ಚಿಲ್ಡ್ರನ್ ವಿತ್ ಮೆಂಟಲ್ ಇಲ್ನೆಸ್, ಬುದ್ಧಿಮಾಂದ್ಯತೆ ಮಗುವಿನ ಬಗ್ಗೆ ನಾವು ಹೇಗೆ ಕೇರ್ ತಗೋಬೇಕು ಅನ್ನೋ ಬಗ್ಗೆ ವಿಡಿಯೋ ಅದು ನೋಡ್ಬೋದಾಗಿದೆ. ಆಮೇಲೆ ಟೀಚರ್ ಚಾಪ್ಟರ್ 8 ಏನಿದೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಅಬ್ಸರ್ವಿಂಗ್ ಆ್ಯಂಡ್ ಐಡೆಂಟಿಫೈಯಿಂಗ್ ಚಿಲ್ಡ್ರನ್ ಬಗ್ಗೆ. ಈಗ ನೀವು ನೋಡ್ತಾ ಇದ್ದೀರಾ 4 ನಿಮಿಷ 43 ಸೆಕೆಂಡ್ವರೆಗಿದೆ ಈ ಒಂದು ವಿಡಿಯೋ ಇನ್ ಪ್ರೋಗ್ರೆಸ್. ಅವರು ಹೇಳ್ತಾ ಇರೋದನ್ನು ನಾವಿಲ್ಲಿ ಓದ್ಕೊಂಡು ಸಹ ತಿಳ್ಕೊಬೋದಾಗಿದೆ. ಶಿ ಬಾಟಲ್ಡ್ ಪೋಲಿಯೋ ಎಸ್ ಎ ಚೈಲ್ಡ್. ಹೌದು. ಆಮೇಲೆ ಇಲ್ಲಿ ಪ್ರೋಗ್ರೆಸ್ ಸೇವ್ಡ್ ಆಗಿದೆ. ಇಲ್ಲಿ ವಾಚ್ಡ್ 12 ಸೆಕೆಂಡ್ ಮಾತ್ರ ನೋಡಿದ್ದೀವಿ. ಕಂಪ್ಲೀಟೆಡ್ 4% ಅಷ್ಟೇ ಆಗಿದೆ ಅಂತ ಆಗಿದೆ. ಎಲ್ಲ ಪ್ರತಿಯೊಂದು ರೆಕಾರ್ಡ್ ಆಗಿ ದಾಖಲೆ ಉಳ್ಕೊಳ್ಳುತ್ತೆ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋ ನೋಡೋದ್ರಿಂದ ಒಂದು ನಮ್ಮ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿರ್ವಹಿಸಿದ ಹಾಗಾಗುತ್ತೆ. ಹಾಗಾಗಿ 10 ವಿಡಿಯೋಗಳು ಸುಮಾರು 2 ನಿಮಿಷ 3 ನಿಮಿಷ ಇದ್ದಾವೆ. 4ರಿಂದ 6 ನಿಮಿಷ ಇದೆ ಕೆಲವು ವಿಡಿಯೋಗಳು. ನಾವು ಖಾಲಿ ಸಮಯವನ್ನು ವಿನಿಯೋಗಿಸಿ ಫ್ರೀ ಇದ್ದಾಗ ನೋಡ್ಬೋದಾಗಿದೆ. ನಾವು ಮನೆಯಲ್ಲೂ ನೋಡ್ಬೋದಾಗಿದೆ. ಇವುಗಳನ್ನು ನೋಡಿ ಇದರ ಬಗ್ಗೆ ಇರುವಂಥ ನಾಲೆಜನ್ನು ತಿಳ್ಕೊಂಡು ನಾವು ಅವುಗಳನ್ನು ಮಕ್ಕಳಿಗೆ ಜ್ಞಾನವನ್ನು ಕೊಡಬಹುದಾಗಿದೆ. ಈಗ ಇಲ್ಲಿ ನೋಡ್ತಾ ಇದ್ದೀರ ನೀವು ಟೀಚರು ಇಂಟ್ರೊಡಕ್ಷನ್ ಇಂಗ್ಲೀಷ್, ಸ್ಟೆಪ್ ಟುವರ್ಡ್ಸ್ ಅದನ್ನು ಟೀಚರ್ ಕನ್ಕ್ಲೂಷನ್ನು, ಇನ್ಕ್ಲೂಸಿವ್ ಎಜುಕೇಷನ್ ಇಂಡಿಯಾ ಇದ್ರ ಬಗ್ಗೆ ಇಲ್ಲಿದೆ. ಆಮೇಲೆ ಸೇವ್ ಟು ವಾಚ್ ಲೇಟರ್ ಅಂತ ಇಲ್ಲಿ ಕೆಳಗಡೆ ಈ ವಿಡಿಯೋ ಕೆಳಗಡೆ ಇರುತ್ತೆ. ನೀವೇನಾದ್ರು ಒಂದು ಅರ್ಧ ನೋಡಿತ್ತು ಅಂದರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಆವಾಗ ನಿಮ್ಮದು ಟಾರ್ಗೆಟಲ್ಲಿ ಮುಗ್ದಾಗುತ್ತೆ, ಮತ್ತು ಮೊದಲಿಂದ ನೋಡೋದು ಬೇಕಿರಲ್ಲ. ಆ ರೀತಿಯ ನಿಮಗೆ ಅವಕಾಶ ಇರುತ್ತೆ ಇಲ್ಲಿ. ಇಲ್ಲಿ ಮೇಲ್ಗಡೆ ಅದು ಇನ್ ಪ್ರೋಗ್ರೆಸ್ ಅನ್ನೋದನ್ನು ಒತ್ತಿದಾಗ ಏನು ಪ್ರೋಗ್ರೆಸ್ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಖಾಲಿ ಮೇಲೆ ಸರ್ಚಲ್ಲೂ ಸಹ ಈ ವಿಡಿಯೋಗಳನ್ನು ನೇಮನ್ನು ನೆನಪಿಟ್ಕೊಂಡು ಸರ್ಚ್ ಮಾಡಿ ಸಹ ನಾವು ಬೇಗ ಮೇಲಕ್ಕೆ ಬರುವಾಗ ಮಾಡ್ಕೋಬೋದಾಗಿದೆ. ಕಂಪ್ಲೀಟೆಡ್ ನೋಡಿ ಇಲ್ಲಿ 0 ಅಂತ ಆಗಿದೆ ಗ್ರೀನ್ ಕಲರ್ ಟಿಕ್ ಮಾರ್ಕಲ್ಲಿ. ಯಾವುದೂ ಸಹ ಪೂರ್ಣವಾಗಿ ನಾವು ನೋಡಿಲ್ಲ ಇಲ್ಲಿ. ನೀವು ನೋಡಿ ಆಮೇಲೆ ಈಗಲೇ ನೋಡ್ಬೋದಾಗಿದೆ. ಈ ಒಂದು ವಿಡಿಯೋ ನೋಡಿದ ನಂತರ ತಿಳಿಸಿದ ರೀತಿಯಲ್ಲಿ ಲಾಗಿನ್ ಆಗಿ ಡೇಸ್ ಮುಖಾಂತರವಾಗಿ ನೋಡಬಹುದಾಗಿದೆ. ಈಗ ಇಲ್ಲಿ ಸರ್ಚ್ ಅನ್ನೋದರಲ್ಲಿ ಇದು ಬಲಭಾಗದ ಭಾಷೆಯನ್ನು ಚೇಂಜ್ ಮಾಡ್ಕೊಳ್ಳೋದು ಅದು ಇದೆ. ಆಮೇಲೆ ಬೇರೆ ಬೇರೆ ಏನೇನು ವಿಡಿಯೋಗಳಿದೆ, ಯಾವ ವಿಷಯವಾಗಿದೆ ಅದರ ಬಗ್ಗೆ ಎಲ್ಲ ನಿಮಗೆ ಈಗ ಸಾಕಷ್ಟು ಮನವರಿಕೆ ಆಗಿದೆ. ಚಿಲ್ಡ್ರನ್ ವಿತ್ ಅದರ್ ಡಿಸೇಬಿಲಿಟೀಸ್ ಅಂದರೆ ಅಂಗವೈಕಲ್ಯತೆ ಬಗ್ಗೆ. ಒಂದು ಸ್ವಾಭಾವಿಕವಾಗಿ ಮಗು ಒಂದು ಅಸಹಾಯಕ ಸ್ಥಿತಿಯಲ್ಲಿ ಕೈಕಾಲು ಅಂಗಾಂಗಗಳು ಇರುವಂಥ ಸ್ಥಿತಿನಲ್ಲಿ ಮಕ್ಕಳಿಗೆ ನಾವು ಹೇಗೆ ಅವರಿಗೆ ಒಂದು ಜ್ಞಾನವನ್ನು ಕೊಡಬೇಕಾಗಿದೆ, ಅವರ ಭವಿಷ್ಯವನ್ನು ಬೆಳಗುವಂತೆ ನಾವು ಹೇಗೆ ಅವ್ರಿಗೆ ನಡ್ಕೋಬಹುದಾಗಿದೆ, ಅದೆಲ್ಲವೂ ಸಹ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ. ಸ್ಟೆಪ್ ಟುವರ್ಡ್ಸ್ ಇನ್ಕ್ಲೂಸಿವ್ ಎಜುಕೇಷನ್. ಈಗ ನೋಡಿ ಮೇಲ್ಗಡೆ ಇನ್ ಪ್ರೋಗ್ರೆಸ್ 10, ಪೆಂಡಿಂಗು 0.
ನಾವೆಲ್ಲನೂ ನೋಡಿರೋದ್ರಿಂದ ಇನ್ನು ಪ್ರೋಗ್ರೆಸ್ 10 ವೀಡಿಯೋಗಳು ಸಹ ಪ್ರೋಗ್ರೆಸ್ಸಲ್ಲಿವೆ, ಆದರೆ ಯಾವುದು ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಆಮೇಲೆ ಲಾಗೌಟು ಹೋಗೋದಬಹುದಾಗಿದೆ. ನಾವೀಗ ಅಲ್ಲಿ ಲಾಗೌಟ್ ಆ ಕಡೆ ಮೇಲ್ಭಾಗದಲ್ಲಿ ಇದು ಮಾನವ ಚಿತ್ರ ಥರ ಕಾಣಿಸುತ್ತೆ ನೋಡಿ, ತಲೆ ಭುಜ, ಅಲ್ಲಿ ಕ್ಲಿಕ್ ಮಾಡಿ ಬಲಗಡೆ ಬಲಭಾಗದಲ್ಲಿ ಅಲ್ಲಿ ಒತ್ತೋದ್ರ ಮುಖಾಂತರವಾಗಿ ಲಾಗೌಟ್ ಸಹ ಆಗಬಹುದಾಗಿದೆ. ಆಮೇಲೆ ಮತ್ತೆ ಲಾಗಿನ್ ಆಗಬಹುದಾಗಿದೆ. ಈಗ ಈ ರೀತಿಯಾಗಿ ಈ ಒಂದು ವಿಡಿಯೋಗಳನ್ನು ನಾವು ನೋಡಬಹುದಾಗಿದೆ. ಓಕೆ, ಮತ್ತು ನೀವು ಲಾಗೌಟ್ ಆದಮೇಲೆ ಮತ್ತೆ ಲಾಗಿನ್ ಆಗಬೇಕು ಅಂತ ಅಂದರೆ ಟೀಚರ್ ಸೆಲೆಕ್ಟ್ ಆಟೋಮೆಟಿಕ್ ಆಗಿರುತ್ತೆ. UDS ನಂಬರ್ ಎಂಟ್ರಿ ಮಾಡಿ, ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ, ಮತ್ತು ಸೆಂಡ್ OTP ಅಂತ ಮಾಡಿ. ಆಮೇಲೆ ನೀವು ಬೇರೆ ಟೀಚರು ಅವರು ಸಹ ಟ್ರೈ ಮಾಡಿ ನೋಡಿ. ನಿಮ್ಮ ಸ್ಕೂಲ್ UDS ನಂಬರ್ ಹೊಡೆದು ಅದನ್ನು ಎಂಟರ್ ಮೊಬೈಲ್ ನಂಬರ್ ಕೇಳಿದಾಗ ಅಲ್ಲಿ ಮೊಬೈಲ್ ನಂಬರ್ ಹೊಡೆದು ಟ್ರೈ ಮಾಡಿ ನೋಡಿ. ಬರಲಿಲ್ಲ ಅಂದರೆ HM ಅವ್ರ ಲಾಗ್ ಮುಖಾಂತರವಾಗಿ ನೀವು ನೋಡಬಹುದಾಗಿದೆ. ಬಂದರೆ ನಿಮ್ಮದು ಸಹ ಒಂದು ರೆಕಾರ್ಡ್ ನೋಡಿದ್ದೀವಿ ಅನ್ನೋದು ಪ್ರತ್ಯೇಕವಾಗಿ ಬೇರೆ ಬೇರೆ ಟೀಚರ್ದು ಸಹ ಆ್ಯಪ್ನಲ್ಲಿ ಉಳ್ಕೊಳ್ಳುತ್ತೆ. ಓಕೆ, ಧನ್ಯವಾದಗಳು. ಈ ಮಾಹಿತಿ ಇದುವರೆಗೂ ತಾವು ಕೇಳಿದ್ದೀರಾ. ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಈ ಚಾನಲ್ಗೆ, ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಮ್ಮ ವಿಡಿಯೋಗಳು ನಿಮ್ಮ ಫೋನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಮಾಹಿತಿಯನ್ನು ಶೇರ್ ಮಾಡ್ತಾ ಇರಿ. ಧನ್ಯವಾದಗಳು. ಮತ್ತೆ ಸಿಗೋಣ. वीडियोस बनाने हैं, फिल्मोरा है ना।